ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಸಾಲಿನಲ್ಲಿ BEdಗೆ ಅಪ್ಲಿಕೇಶನ್ ಹಾಕಿದಂತ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಇತರ ಬೇರೆ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಿರೋ ಕೂಡ ನಿಮಗೆ ಏನು ಸಮಸ್ಯೆಗಳಿದೆಯಲ್ಲ ಅದರ ಕುರಿತು ಅಪ್ಡೇಟ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಇದೀಗ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅವರು ಎಲ್ಲಿ ಒಂದು ವೆರಿಫಿಕೇಶನ್ಗೆ ಹೋಗಬೇಕಾಗುತ್ತೆ, ಯಾವ ಒಂದು ಸಂದರ್ಭಕ್ಕೆ ಹೋಗಬೇಕಾಗುತ್ತೆ, ಯಾವ ಒಂದು ಟೈಮ್ಗೆ ಹೋಗಬೇಕಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಏನು ಟೈಮಿಂಗ್ಸ್ ಅಂತ ಕೇಳ್ತಾರೆ, ಮತ್ತು ಎಲ್ಲಿ ವೆರಿಫಿಕೇಶನ್ಗೆ ಹೋಗಬೇಕು, ಯಾವಾಗ ಹೋಗಬೇಕು, ಯಾರು ಬೇಕು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪ್ರಶ್ನೆಗಳಿದಾವೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ ಏನಂದ್ರೆ, ವೆರಿಫಿಕೇಶನ್ಗೆ ಹೋಗುವಂತ ಸಂದರ್ಭದಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ ತಗೊಂಡೋಗ್ಬೇಕು, ಜೆರಾಕ್ಸ್ ಯಾವ ತಗೊಂಡೋಗ್ಬೇಕು, ಮತ್ತೆ ಒರಿಜಿನಲ್ಗೆ ಜೊತೆಗೆ ಜೆರಾಕ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಅಟೆಸ್ಟೇಷನ್ಸ್ ಅಂದ್ರೆ ಪ್ರಿನ್ಸಿಪಲ್ ಕಡೆಯಿಂದ ಸೀಲ್ಸ್ ಏನು ಹಾಕ್ಸ್ಬೇಕಾ, ಯೂನಿವರ್ಸಿಟಿ ಕಡೆ ಏನು ಹಾಕ್ಸ್ಬೇಕಾ, ಏನು ಎತ್ತ ಬೇರೆ ಬೇರೆ ಕ್ವಶನ್ಸ್ಗಳು ಒಂದೊಂದು ವಿದ್ಯಾರ್ಥಿಗಳ ಕಡೆಯಿಂದ ಕ್ವಶನ್ಸ್ಗಳು ಬರ್ತಾ ಇರುವಂಥದ್ದು. ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಉತ್ತರವನ್ನು ಕೊಡ್ತೇನೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ. ಇನ್ನೊಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಪಡ್ಕೊಂಡಿರುವಂಥ ಮಾಹಿತಿ ಆಧಾರದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಯಾವುದೋ ಒಂದು ಫೇಕ್ ನ್ಯೂಸ್ ಇನ್ನೊಂದು ಮತ್ತೊಂದು ಜಸ್ಟ್ ಅನ್ಸಿಕೆ ಅದು ಇದು ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ. ನಾನು ಇಲಾಖೆ ಕಡೆಯಿಂದ ನೂಡಲ್ ಸೆಂಟರ್ಗೆ ಕರೆ ಮಾಡೋದ್ರ ಮುಖಾಂತರ ಅವ್ರ ಕಡೆಯಿಂದ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಅದನ್ನೇ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ತಡ ಆಯಿತು ವಿಡಿಯೋ ಬರೋದು ಅಂತ ಹೇಳ್ಬೋದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಅವ್ರು ಏನು ಹೇಳಿದ್ರು, ಏನು ಟೈಮಿಂಗ್ಸು, ಮತ್ತು ಏನು ಮಾಡ್ತಾರೆ, ಏನಾದರೂ ಡಾಕ್ಯುಮೆಂಟ್ಸ್ ತಪ್ಪಿದ್ದು, ಇನ್ನೊಂದು ಮತ್ತಿಂದ ರಿಜೆಕ್ಟು, ಅದ್ರ ಬಗ್ಗೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರೋ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಧಿಕೃತ ನೋಟಿಫಿಕೇಶನ್ ಮತ್ತು ಯಾವುದೇ ಒಂದು ನೋಟಿಫಿಕೇಶನ್ PDF ಇದ್ರೂ ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅಲ್ಲಿ ವಿದ್ಯಾರ್ಥಿಗಳು ಅದನ್ನು ಪಡ್ಕೊಂಡು ಅದರ ಒಂದು ಸದುಪಯೋಗ ಪಡ್ಕೋಬಹುದು. ಮತ್ತು ವಿದ್ಯಾರ್ಥಿಗಳೇನಾದ್ರು ಪ್ರಶ್ನೆ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳು ಉತ್ತರ ತಿಳ್ಕೋಬಹುದು. ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಿದ್ದಾವೆ, ರಿಪ್ಲೈ ಕೂಡ ಮಾಡ್ತಾ ಇದ್ದೀವಿ ನಾವು ಕೂಡ ಆದಷ್ಟು ಅಂತ ಹೇಳ್ತಾ. ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಸಹಾಯ ಅಂತೂ ಆಗ್ತಿದೆ, ಇಷ್ಟ ಅಂತೂ ಆಗ್ತಿದೆ. ಲೈಕ್ ಡಿಸ್ಲೈಕ್ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರು ಕೂಡ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋನ ಶೇರ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್ ಯಾವಾಗಲೂ 1-2 ನಿಮಿಷ ಇಂಟ್ರೊಡಕ್ಷನ್ ಕೊಡ್ತೀರಾ ಹಂಗೆ ಅಂತ ಹೇಳ್ತೀರಾ. ಇಂಟ್ರೊಡಕ್ಷನ್ ಕೊಡೋ ಉದ್ದೇಶ ಏನಂದರೆ ಚಾನಲ್ ಬಗ್ಗೆ ಮತ್ತು ಚಾನಲಲ್ಲಿ ಸಿಗ್ತಕ್ಕಂಥ ಒಂದು ಮಾಹಿತಿಗಳ ಬಗ್ಗೆ, ವಿದ್ಯಾರ್ಥಿಗಳಿಗೆ ಇರುವಂಥ ಡೌಟ್ಸ್ಗಳ ಬಗ್ಗೆ ನಮ್ಗೆ ಅದು ಗೊತ್ತಾಗಿದೆ ಅಂತ ನಾವು ಹೇಳ್ತಕ್ಕಂಥ ಒಂದು ಮಾತಾಗಿರುತ್ತೆ ಅಷ್ಟೇ ಅಂತ ಹೇಳ್ತೆ. ಇದೀಗ ಮಾಹಿತಿಗಳೇ ಬಂದ್ಬಿಡೋಣ. ವೆರಿಫಿಕೇಷನ್ಗೆ ಯಾರು ಹೋಗಬೇಕು, ಎಲ್ಲಿ ಹೋಗಬೇಕು, ಏನಿತ್ತು ಅಂತ ಕೇಳ್ತಿರಲ್ಲ, ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು, ಎಲ್ಲ ವಿದ್ಯಾರ್ಥಿನಿಯರು ವೆರಿಫಿಕೇಷನ್ಗೆ ಹೋಗಬೇಕು. ನಿಮ್ಮ ಮನೆಯವ್ರನ್ನ ಕಳಿಸ್ಬೋದು, ಇನ್ನೊಂದು ಮತ್ತೊಂದು ಅಂತ ಇರಿ, ಇಲ್ಲ ನೀವೇ ಹೋಗಬೇಕಾಗುತ್ತೆ ವೆರಿಫಿಕೇಷನ್ಗೆ. ಒಂದು ಯಾರು ಹೋಗಬೇಕು ಅನ್ನೋದು, ಇನ್ನೊಂದು ವೆರಿಫಿಕೇಷನ್ಗೆ ಎಲ್ಲಿ ಹೋಗಬೇಕು ಅಂತಿದ್ರಿ ಎಲ್ಲ ಹಾಕಿರ್ತೀವಿ ನೋಡ್ಕೊಬೋದು ನೀವು. ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಶೆಡ್ಯೂಲನ್ನು ಅವರು ಪ್ರಕಟ ಮಾಡಿರುವಂಥದ್ದು. ಅದರ ಪ್ರಕಾರ ಸೀರಿಯಲ್ ನಂಬರ್ ಅಂತ ಇದೆ, ವಿದ್ಯಾರ್ಥಿಗಳಿಗೆ ರಿಜಿಸ್ಟರ್ ನಂಬರ್ ಅಂತ ಬಂದಿದೆ, ಅಪ್ಲಿಕೇಶನ್ ನಂಬರು, ಪಕ್ಕದಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ಒಂದು ನೇಮ್ ಬಂದಿರುತ್ತೆ. ಅಲ್ಲಿ ಜೆಂಡರ್ ಕೂಡ ಇರುತ್ತೆ, ಮೇಲ್ ಫೀಮೇಲ್ ಅಂದ್ಬಿಟ್ಟು. ಪಕ್ಕದಲ್ಲಿ ಕಾಂಬಿನೇಷನ್ ಅಂತ ಇದೆ, ಆರ್ಟ್ಸು ಕಾಮರ್ಸು ಸೈನ್ಸು ನಿಮ್ದು ಇರುತ್ತೆ. ಪಕ್ಕದಲ್ಲಿ ವೆರಿಫಿಕೇಷನ್ ಸೀರಿಯಲ್ ನಂಬರ್ ಅಂತ ಇರುತ್ತೆ. ವೆರಿಫಿಕೇಷನ್ ಸೀರಿಯಲ್ ನಂಬರ್ ಅಂದರೆ ನೀವು ವೆರಿಫಿಕೇಷನ್ ಹೋಗೋ ಟೈಮಲ್ಲಿ ಏನು ಸೀರಿಯಲ್ ನಂಬರ್ ಅಂತ ಯಾವ ಪ್ರಕಾರ ಹೋಗಬೇಕು ಅಂತ. ಮತ್ತೆ ವೆರಿಫಿಕೇಷನ್ ಡೇಟ್ ಅಂತ ಇದೆ, ಯಾವ ಡೇಟ್ಗೆ ವೆರಿಫಿಕೇಷನ್ಗೆ ಹೋಗಬೇಕು ನೀವು ಅಂತಂದ್ಬಿಟ್ಟು. ಪಕ್ಕದಲ್ಲಿ ವೆರಿಫಿಕೇಷನ್ ಸೆಂಟರ್ ಅಂತ ಇದೆ, ಅಂದರೆ ನೂಡಲ್ ಸೆಂಟರ್ ಅಥವಾ ಡಯಟ್ CT ಅಂತ ಏನು ಕರೀತಿರಲ್ಲ ಅದು, ಅಂದರೆ ನಿಮ್ಮ ಒಂದು ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಕ್ಕೆ ಏನು ಸೆಲೆಕ್ಟ್ ಮಾಡಿರ್ತಿರಲ್ಲ ಅದಾಗಿರುತ್ತೆ. ಕೆಲವು ವಿದ್ಯಾರ್ಥಿಗಳು ಮಿಸ್ ಆಗಿರೋ ಸೆಲೆಕ್ಟ್ ಮಾಡಿರ್ತಾರೆ ಯಾವ್ಯಾವ ಡಿಸ್ಟ್ರಿಕ್ಟ್ಗಳನ್ನ, ಅಲ್ಲೇ ವೆರಿಫಿಕೇಷನ್ ಮಾಡಿಸಬೇಕಾಗುತ್ತೆ. ಇದು ಯಾವುದೇ ಚೇಂಜಸ್ಗೆ ಅವಕಾಶ ಇಲ್ಲ ಇವಾಗ. ಓಕೆನಾ, ಕಾಲೇಜಸ್ ನೀವೆಲ್ಲ ಅನ್ಕೊಂಡಿರ್ತೀರ ಎಲ್ಲ ಹಾಕಿರ್ತೀರ ಅಲ್ಲಿ ಸಿಗುತ್ತೆ. ವೆರಿಫಿಕೇಷನ್ ಮಾತ್ರ ನೀವು ಎಲ್ಲಿ ಸೆಲೆಕ್ಟ್ ಮಾಡಿರ್ತೀರ ಅಲ್ಲೇ ಹೋಗಬೇಕಾಗಿರುತ್ತೆ. ಇದು ಅರ್ಥ ಆಗಿತ್ತು ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಅರ್ಥ ಮಾಡಿಸೋದಾರೆ ಈಗ ವಿದ್ಯಾರ್ಥಿಗಳಿಗೆ. ವೆರಿಫಿಕೇಷನ್ಗೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು ಯಾವುದೋ ಒಂದೇ ನಂಬರ್ ಇದೆ, ಅವ್ರದ್ದೇ ತಗೊಳ್ಳೋಣ. ಅಪ್ಲಿಕೇಶನ್ ನಂಬರ್ ಅಂತ ಏನಿದೆಯಲ್ಲ, ಅದು ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಇದೆ. ಪಕ್ಕದಲ್ಲಿ ಅವ್ರ ನೇಮ್ ಇದೆಯಲ್ಲ, ಆ ನೇಮ್ ಇರ್ತಕ್ಕಂಥ ವಿದ್ಯಾರ್ಥಿ, ಅಲ್ಲಿ ಜೆಂಡರ್ ಅಂತಿದೆ, ಮೇಲ್ ಫಿಮೇಲ್ ಅದನ್ನು ನೋಡಿ. ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಏನಿದೆಯಲ್ಲ, ಅವರು ಪಕ್ಕದಲ್ಲಿ ಸೀರಿಯಲ್ ನಂಬರ್ ಅಂತಿದೆ. ಸೀರಿಯಲ್ ನಂಬರ್ 1ರಿಂದ ಎಷ್ಟೋ ಕೊಟ್ಟಿರ್ತಾರೆ ನಿಮ್ಗೆ, ಅದೇ ಪ್ರಕಾರ ಅಂತೇನಿಲ್ಲ. ಅಲ್ಲಿ ನಿಮಗೆ ನಾವು ಕೇಳಿರೋ ಪ್ರಕಾರ ಇಲಾಖೆ ಕಡೆಯಿಂದ ಏನು ಮಾಹಿತಿ ಕೊಟ್ಟರು ಅಂದ್ರೆ ಅವರು ಸೀರಿಯಲ್ ನಂಬರ್ ಪ್ರಕಾರ ಹೋಗಬೇಕು, ಇನ್ನೊಂದು ಮತ್ತೊಂದು ಆ ಥರ ಏನಿಲ್ಲ. ಯಾವ ವಿದ್ಯಾರ್ಥಿಗಳು ಬಂದು ವೆರಿಫಿಕೇಷನ್ ಬರ್ತಿರ್ತಾರಲ್ಲ, ಆ ಥರ ಎಲ್ಲರೂ ಕೂಡ ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡಿ ವೆರಿಫಿಕೇಷನ್ ಮಾಡ್ತಾರೆ ಅಂತ. ನಾನು ಕನ್ಸಿಡರ್ ಮಾಡಿದ್ದು ಬ್ಯಾಂಗ್ಳೂರು ರೂರಲ್ ಕಡೆಯಿಂದ. ನೀವು ಕನ್ಸಿಡರ್ ಕೂಡ ಮಾಡಬಹುದು, ಯಾವ್ದಾರ ವೆರಿಫಿಕೇಷನ್ ಸೆಂಟರ್ ಅವ್ರನ್ನ ಕೇಳ್ಬೋದು. ನಾವು ಪಡ್ಕೊಂಡಿರೋ ಮಾಹಿತಿ ಪ್ರಕಾರ LIT ಕರ್ನಾಟಕಕ್ಕೆ ಸೇಮೇ ಇರುತ್ತೆ. ನಾನು ಹೇಳ್ತಿರೋದು ಸೀರಿಯಲ್ ನಂಬರ್ ಪ್ರಕಾರನೇ ಅಂತಿಲ್ಲ, ಸೀರಿಯಲ್ ನಂಬರ್ ಪ್ರಕಾರ ಹೋದ್ರೂ ಆಗುತ್ತೆ. ಸೀರಿಯಲ್ ನಂಬರ್ ಇಲ್ಲ ಅಂತಂದ್ರೂ ಕೂಡ ನೀವು ಯಾವಾಗ ಹೋದ್ರೂ ವೆರಿಫಿಕೇಷನ್ ಮಾಡಿಸ್ಕೋಬೋದು. ಬಟ್ ಏನಂತಂದರೆ ಇಲ್ಲಿರೋ ಮೇನ್ ಅಂದರೆ ಡೇಟ್ ಕೊಟ್ಟಿದೆ ನೋಡಿ, ಆ ಡೇಟಲ್ಲೇ ವೆರಿಫಿಕೇಷನ್ ಮಾಡಿಸ್ಕೊಬೇಕಾಗಿರುತ್ತೆ ನೀವು. ಇನ್ನೊಂದು ದಿನ ಅದು ಮಿಸ್ ಆಗುತ್ತೆ, ನನಗೆ ಅವತ್ತು ಕಷ್ಟ ಆಗುತ್ತೆ, ಇನ್ನೊಂದು ಮತ್ತೊಂದು ಅಂದರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಆದಷ್ಟು ಟ್ರೈ ಮಾಡಿ ಅವತ್ತು ಹೋಗೋದಕ್ಕೆ. ಮತ್ತು ವೆರಿಫಿಕೇಷನ್ ಸೆಂಟರ್ ಕೂಡ ಇದೆಯಲ್ಲ, ಆ ಒಂದು ವೆರಿಫಿಕೇಷನ್ ಸೆಂಟರ್ಗಳಲ್ಲೇ ಹೋಗಬೇಕಾಗುತ್ತೆ. ನಿಮ್ಗೆ ಅಲ್ಲಿ ಕೊಟ್ಟೇ ಇರ್ತಾರೆ, ನಿಮ್ಮ ನೇಮ್ ಪಕ್ಕದಲ್ಲೇ ಉದ್ದಕ್ಕೆ ನೋಡಿದಾಗ ಕೊನೆಗಿರುತ್ತೆ. ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಯಾವ ಟೈಮಿಂಗ್ಸ್ಗೆ ಹೋಗಬೇಕು ವೆರಿಫಿಕೇಷನ್ ಮಾಡಿಸ್ಕೊಳ್ಳೋಕ್ಕೆ ನಾವು ಅಂತ ಸಾಕಷ್ಟು ಜನಕ್ಕೆ ಡೌಟ್ ಇರುವಂಥದ್ದು. ಟೈಮಿಂಗ್ಸ್ಗೆ ನಾವು ಇಲಾಖೆ ಕಡೆಯಿಂದ ಕೇಳಿರೋ ಮಾಹಿತಿ ಪ್ರಕಾರ ಅವ್ರು ಹೇಳಿದ್ದೇನೆಂದರೆ, ಆಫೀಸ್ ವರ್ಕೇ ಇರುತ್ತೆ. ಅಂದರೆ ಬೆಳಿಗ್ಗೆ 10 ಗಂಟೆಗೆಲ್ಲ ಆಫೀಸ್ ಶುರು ಆಗುತ್ತೆ. ಆ ಟೈಮಿಂದ ನಾವು ವೆರಿಫಿಕೇಷನ್ಗೆಲ್ಲ ಮಾಹಿತಿನ ಪಡ್ಕೊತೀವಿ. ಅಂದರೆ ಇವಾಗ ಅವರಿಗೆ ಲಿಸ್ಟ್ಗಳೆಲ್ಲ ಹೋಗಬೇಕಾಗಿರುತ್ತೆ ಅಂತ ವೆರಿಫಿಕೇಷನ್, ಇನ್ನೊಂದು ಮತ್ತೊಂದು ಪ್ರೋಸೆಸ್ ಎಲ್ಲ ಇರುತ್ತವಲ್ಲ. ಒಂದು ಇಲಾಖೆ ಕಡೆಯಿಂದ ಇಂಥ ವಿದ್ಯಾರ್ಥಿಗಳು ಇಂಥ ಡೇಟ್ಗೆ ಇಷ್ಟು ಜನ ವಿದ್ಯಾರ್ಥಿಗಳು ಎಲ್ಲಿ ವೆರಿಫಿಕೇಷನ್ ಬರ್ತಾರೆ, ಇನ್ನೊಂದು ಮತ್ತೊಂದು ಎಲ್ಲ ಡೀಟೇಲ್ಸ್ ಹೋಗಬೇಕಾಗಿರುತ್ತಂತೆ. ಹಾಗಾಗಿ ವಿದ್ಯಾರ್ಥಿಗಳು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5ರಿಂದ 5:30 ಕ್ಲೋಸ್ ಅಂತ ಹೇಳಿದರೆ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಬೆಳಿಗ್ಗೆ 9 ಗಂಟೆಗೆ ಹೋಗಿ ಟ್ರೈ ಮಾಡಿರಿ. 10 ಗಂಟೆಯಿಂದ ವೆರಿಫಿಕೇಷನ್ ಸ್ಟಾರ್ಟ್ ಆದರೆ ನಿಮ್ಮದು ಬೇಗ ಮುಗಿಸ್ಕೊಂಡು ಬೇಗನೂ ಬರ್ಬೋದು. ಮತ್ತು ಏನಾರ ಮಿಸ್ಟೇಕ್ ಇನ್ನೊಂದು ಮತ್ತೊಂದಾಗಿರೆ ಮನೆಯಿಂದ ತರಬೇಕು, ಇನ್ನೊಂದು ಡಾಕ್ಯುಮೆಂಟ್ಸ್ ಅದೊಂದಾಗೆ ಹೆಲ್ಪ್ ಆಗುತ್ತೆ. ಬೇಗನೆ ಹೋಗಿರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ 10ರಿಂದ 5 ಗಂಟೆ 5:30 ತನಕ ಇರುತ್ತೆ ಅಂತ ಅವ್ರು ಹೇಳಿರುವಂಥದ್ದು. ಒಂದು ಟೈಮಿಂಗ್ಸ್ ಕೇಳಿರುವಂಥ ವಿದ್ಯಾರ್ಥಿಗಳಿಗೆ
ಸೊ ಆ ಡೇಟ್ಗೆ ಆ ಟೈಮಿಂಗ್ಸ್ ಅಂದು ಹೋಗಿ ನೀವು ಅಂತ ಹೇಳ್ತೀನಿ. ಸೊ ಮತ್ತು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ತನಕ. ಮತ್ತು ಏನೇನು ಡಾಕ್ಯುಮೆಂಟ್ಸ್ ಅಂತ ಏನಿದೆಯಲ್ಲ, ಸೊ ಮತ್ತು ಇನ್ನೊಂದು ಕೇಳ್ತೀರಿ ಕಡ್ಡಾಯನ ವೆರಿಫಿಕೇಷನ್ ಅಂತ. ಕಡ್ಡಾಯವಾಗಿರುತ್ತೆ ವೆರಿಫಿಕೇಷನ್ಗೆ ಹೋಗೋದು. ಎಲ್ಲ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ಎಲ್ಲರಿಗೂ ಕೂಡ ಕಡ್ಡಾಯ ಇರುತ್ತೆ. ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳಿಗೆ ಅಲ್ಲೇ ಕೊಟ್ಟಿದ್ದಾರೆ 1:2 ಮೆರಿಟ್ ಲಿಸ್ಟಲ್ಲಿ ಪ್ರಕಟ ಮಾಡಿದ್ದೀವಿ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಇನ್ನೊಂದು ಮತ್ತೊಂದು ಅಂತ. ಸೊ ಈಗ ಏನೇನು ಡಾಕ್ಯುಮೆಂಟ್ಸ್ ಅನ್ನೋದು ಪ್ರಶ್ನೆಗಳು ಬರ್ತಾ ಇರೋದು ಬೇರೆ ಬೇರೆ ಥರ. ಅದ್ರ ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ವಿ ನಮ್ಮ ಚಾನಲಲ್ಲೇ. ಬಟ್ ಈಗ ವಿದ್ಯಾರ್ಥಿಗಳಿಗೆ ಬರ್ತಿರೋಂಥ ಡೌಟ್ ಆಧಾರದ ಮೇಲೆ ನಾವೀಗ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರೋಂಥದ್ದು. ವಿದ್ಯಾರ್ಥಿಗಳಿಗೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅಂತ ಅನೆಕ್ಸ್ರಾ 6 ಅಂತ ಒಂದು ಫಾರಮ್ ಇದೆ, ವಿದ್ಯಾರ್ಥಿಗಳು ನೋಡ್ಬೋದು. ಅದನ್ನು ಕೂಡ 2 ಸೆಟ್ ಜೆರಾಕ್ಸ್ ತೊಗೊಂಡೋಗ್ಬೇಕು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಅದನ್ನು ಕೂಡ ತೊಗೊಂಡೋಗಿರಿ. ಸೊ ಇವಾಗ ಡಾಕ್ಯುಮೆಂಟ್ಸ್ ಜೊತೆಗೆ ಅನೆಕ್ಸ್ರಾ 6 ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅನೆಕ್ಸ್ರಾ 6 ಪ್ರಕಾರನೇ ಜೋಡಿಸ್ಕೊಂಡಿರಿ ನೀವು. ಅನುಬಂಧ 6 ಅಂತ ಏನಿದೆಯಲ್ಲ ಆ ಆರ್ಡರ್ಲೇ ಜೋಡಿಸಿರಬೇಕು. ಫಸ್ಟ್ SLC, ಆಮೇಲೆ PUC, ಆಮೇಲೆ ಡಿಗ್ರಿ ಆರ್ಡರ್ ಕೊಟ್ಟಿದ್ದಲ್ಲ ಅದ್ರ ಪ್ರಕಾರ. ಮತ್ತು ಎಯಿಂದ ಡಿ ತನಕ ಏನು ಕೊಟ್ಟಿದ್ದಾರಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ, ಸೊ ಅದೆಲ್ಲ ಕಂಪಲ್ಸರಿ ಇರುತ್ತೆ. 4 ಏನಿರೋದಲ್ಲ ಅದೆಲ್ಲರಿಗೂ ಕೂಡ ಕಂಪಲ್ಸರಿ. ಇನ್ನು ಕೆಳಗಡೆ ಇರೋದು ನಿಮ್ಮೊಂದು ರಿಸರ್ವೇಷನ್ ಇನ್ನೊಂದು ಮತ್ತೊಂದು ಸೆಲೆಕ್ಟ್ ಮಾಡಿರ್ತಾರಲ್ಲ ಅದ್ರ ಬೇಸ್ ಮೇಲೆ ಹೋಗಿರುತ್ತೆ ಅಷ್ಟೇ. ಸೊ ವಿದ್ಯಾರ್ಥಿಗಳಿಗೆ ಅನೆಕ್ಸ್ರಾ 6 ಯಾವ ಥರ ಫಿಲ್ ಮಾಡೋದು ಅಂತ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಇದೆ. ಸೊ ಅದು ನೋಡಬೇಕು ಅನ್ನೋರು ಕೂಡ ನೋಡ್ಬೋದು. ಅನೆಕ್ಸ್ರಾ 6 ಎಕ್ಸ್ಪ್ಲೇನ್ ಈ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ, ನಾನು ಯಾವ ಥರ ರೆಡಿ ಮಾಡ್ಕೊಂಡು ಹೋಗಬೇಕು ಅಂತ ಕೊಟ್ಟಿದ್ದೀನಿ. ಸೊ ವಿದ್ಯಾರ್ಥಿಗಳಿಗೆ ಏನೇ ಡಾಕ್ಯುಮೆಂಟ್ಸ್ ಅಂತ ಏನಿದೆಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಒಂದ್ಸಲಿ ಬೇಗ ನನ್ನ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲರೂ ಫುಲ್ ವೀಡಿಯೋ ನೋಡ್ತಾ ಇದ್ರಲ್ಲೂ ಗೊತ್ತಿಲ್ಲ ಕಣ್ರಪ್ಪ ನನಗೆ. ಸೊ ಅಭ್ಯರ್ಥಿಗಳು ಏನೇನು ಡಾಕ್ಯುಮೆಂಟ್ಸ್ ತೊಗೊಳ್ಬೇಕು, ಸೈನ್ ಇನ್ನೊಂದು ಮತ್ತೊಂದು ಕೇಳ್ತಿರಲ್ಲ ಅದ್ರ ಬಗ್ಗೆ ಹೇಳಿದರೆ. ಸೊ ಮೊದಲನೇದಾಗಿ SLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUCದು ಪದವಿ ಅಂಕಪಟ್ಟಿಗಳು ಪುನರಾವರ್ತಿತ ಆಗಿದ್ರೆ, ಫೇಲ್ ಗೀಲ್ ಆಗಿದ್ರೆ ನಿಮ್ಮದು ಈಗ ಫೇಲ್ ಆಗಿಲ್ಲ 3 ವರ್ಷದಲ್ಲಿ ಡಿಗ್ರಿ ಮುಗಿತು ನಂದು 6 ಸೆಮಿಸ್ಟರ್ದು ಅಂದರೆ 6 ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ. ಸೊ 4 ಮಾರ್ಕ್ಸ್ ಕಾರ್ಡ್ ಅಂತ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ. 5-6ನೇ ಸೆಮ್ದಿನ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ. ಕೆಲವೊಂದು ಸಿಟಿಯವ್ರು ಕೊಟ್ಟಿರ್ತಾರೆ, ಕೆಲವೊಂದು ಸಿಟಿಯವ್ರು ಕೊಟ್ಟಿರಲ್ಲ. ನಿಮ್ಮದೇ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಕೇಳಿಸ್ಕೊಳ್ಳಿ ಸರಿಯಾಗಿ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಈಗ SLC ಇದಾಗಲಿ PUC ಇದಾಗಿರಲಿ ಯಾವ ಒಟ್ಟಿನಲ್ಲಿ ಡಿಗ್ರಿದಾಗಿರಲಿ PG ಇದಾಗಿರಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ನಿಮ್ಮದು ಪಾಸ್ ಆಗಿರ್ತೀರಾ, ರಿಸಲ್ಟ್ ಎಲ್ಲ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಸ್ಕೂಲು ಅಥವಾ ಕಾಲೇಜ್ ಕಡೆಯಿಂದ ನಿಮಗೆ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡಿಸ್ಬೇಕು. ಅಂದರೆ ರಿಸಲ್ಟಲ್ಲಿ ಇಂಟರ್ನೆಟ್ಟಿಂದ ಶೀಟ್ನ ತೆಗಿಸ್ತಿರಲ್ಲ. ಇವಾಗ 5ನೇ ಸೆಮ್ ರಿಸಲ್ಟ್ ಬಂದಿಲ್ಲ, 6ನೇ ಸೆಮ್ ರಿಸಲ್ಟ್ ಬಂದಿಲ್ಲ ಅಂದರೆ ಅದರದ್ದು ಇಂಟರ್ನೆಟ್ ತೆಗಿಸ್ತೀರಾ ಜೆರಾಕ್ಸನ್ನು. ಆ ತೆಗೆಸ್ತಂಥದಕ್ಕೆ ಕಾಲೇಜ್ ಕಡೆಯಿಂದ ಸೀಲು ಸೈನ್ ಹಾಕ್ಸ್ಬೇಕಾಗಿರುತ್ತೆ. ಅದನ್ನು ಅಟೆಸ್ಟೇಷನ್ ಅಂತಲೂ ಕೂಡ ಕರೀತಾರೆ. ಸೊ ವಿದ್ಯಾರ್ಥಿಗಳಿಗೆ ಅದನ್ನು ಡೂಪ್ಲಿಕೇಟ್ ಆಗಿರುತ್ತೆ. ಅದು ಅಂದರೆ ಇಂಟರ್ನೆಟ್ಟಿಂದ ಬಂದಿರುತ್ತೆ, ಯೂನಿವರ್ಸಿಟಿ ಕಡೆಯಿಂದ ಬೋರ್ಡ್ ಕಡೆಯಿಂದ ಬಂದಿರಲ್ಲ, ಅದಕ್ಕೆ ಮಾತ್ರ ಸೈನ್ ಹಾಕ್ಸ್ಬೇಕು. ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಅನ್ಕೊಳ್ಳಿ, SLC PUCದು ಯಾವುದಾದ್ರು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಡಿಗ್ರಿದು PGದಲ್ಲ, ಆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರೋದಕ್ಕೆ ಜೆರಾಕ್ಸ್ ತೆಗೆಸಿರ್ತಿರಲ್ಲ, ಅದಕ್ಕೆ ಅಟೆಸ್ಟೇಷನ್ ಸೀಲು ಸೈನ್ ಬೇಕಿಲ್ಲ. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸು ಯಾವುದಿರುತ್ತಲ್ಲ ಅದನ್ನು ಜೆರಾಕ್ಸ್ ಮಾಡಿಸ್ತಿರಲ್ಲ, ಅದಕ್ಕೆ ಅಟೆಸ್ಟೇಷನ್ ಸೀಲು ಸೈನ್ ಬೇಕಿಲ್ಲ. ಸೊ ಡೂಪ್ಲಿಕೇಟ್ ಯಾವುದನ್ನು ತೆಗಿಸ್ತಿರಲ್ಲ ಅಂದರೆ ಇನ್ನೂ ಒರಿಜಿನಲ್ ಬಂದಿರಲ್ಲ ನಿಮಗೆ, ಆ ಕಾರಣಕ್ಕೆ ಇಂಟರ್ನೆಟ್ಟಿಂದ ರಿಸಲ್ಟ್ ಶೀಟನ್ನು ತೆಗೆಸ್ಬಿಟ್ಟು ಸೀಲು ಸೈನ್ ಹಾಕ್ಸಿರ್ತಾರಲ್ಲ ಪಾಸ್ ಆಗಿದ್ದೀನಿ ಅಂದ್ಬಿಟ್ಟು, ಅದಕ್ಕೆ ಸೀಲು ಸೈನ್ ಅವಶ್ಯಕತೆ ಇರುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ವಿದ್ಯಾರ್ಥಿಗಳಿಗೆ ಡಿಗ್ರಿದಾಗಿರ್ಬೋದು PGದಾಗಿರ್ಬೋದು, ಸೊ ಎಲ್ಲ ಅಟೆಂಪ್ಟ್ಸ್ ಏನಾರ ಫೇಲ್ ಗೀಲ್ ಆಗಿದೆ ಅಂದರೆ ಆಲ್ ಅಟೆಂಪ್ಟ್ಸ್ದು ಮಾರ್ಕ್ಸ್ ಕಾರ್ಡ್ ಬೇಕಿತ್ತು ಅಂತ ಕೊಟ್ಟಿದ್ದಾರೆ. ಆಲ್ ಅಟೆಂಪ್ಟ್ಸ್ ತೊಗೊಂಡೋಗಿ ಅಂತ ಪುನರಾವರ್ತಿತ ಅಭ್ಯರ್ಥಿಗಳಾಗಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಅಭ್ಯರ್ಥಿಯನ್ನು ಪರಿಗಣಿಸಲು, ಇದು ಸಾಕಷ್ಟು ಜನ ಡೌಟ್ ಬರ್ತಿದೆ ವಿದ್ಯಾರ್ಥಿಗಳಿಗೆ. ಕರ್ನಾಟಕ ಕ್ಯಾಂಡಿಡೇಟ್ ಅಂದರೆ ಯಾರು ಏನು ಎತ್ತ ಅಂತ ಕೇಳ್ತೀರಾ. ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಗೌರ್ಮೆಂಟ್ನ ಒಂದು ಸೀಟನ್ನು ಕೊಡ್ತಿದ್ದಾರೆ. ನೀವು ಕರ್ನಾಟಕ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡಿರ್ತೀರ, ಹೆಂಗೆ ಕಂಡುಹಿಡಿತಾರೆ ಅಂದರೆ ಸೊ ಆರಾಮ್ಸೆ. ಸೊ ಈಗ ಕರ್ನಾಟಕ ಕ್ಯಾಂಡಿಡೇಟ್ ಅಂತ ಯಾವ ಥರ ಕಂಡುಹಿಡಿತಾರೆ ನಿಮ್ಮನ್ನ ಅಂದರೆ ಕನಿಷ್ಠ 7 ವರ್ಷ ಕರ್ನಾಟಕ ರಾಜ್ಯದಲ್ಲಿ ನೀವು ಓದಿರಬೇಕು ಅಂದರೆ ವಿದ್ಯಾರ್ಥಿಗಳಿಗೆ 1ರಿಂದ 7ನೇ ಕ್ಲಾಸ್ ಆಗಿರಲಿ ಯಾವುದೋ ಒಟ್ಟಿನಲ್ಲಿ ಓದಿರಬೇಕು ನೀವು. ಈಗ ಇನ್ನೊಂದು ವಿದ್ಯಾರ್ಥಿಗಳು ಡೈರೆಕ್ಟಾಗಿ SLC ಕಟ್ಟಿದ್ದೀನಿ, ಸೆಕೆಂಡ್ PUC ಕಟ್ಟಿದ್ದೀನಿ, ಈ ಒಂದು ವಿದ್ಯಾರ್ಥಿಗಳು ಬರ್ತಾರೆ. ಸೊ ಅವ್ರಿಗೆ ವಾಸಸ್ಥಳದ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ 7 ವರ್ಷದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ತಹಸೀಲ್ದಾರ್ ಕಡೆಯಿಂದ ಡೈರೆಕ್ಟಾಗಿ SLC PUC ಪರೀಕ್ಷೆ ಕಟ್ಟಿರ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳು 1ರಿಂದ 9ನೇ ಕ್ಲಾಸ್ ಓದ್ದೇನೆ, ಆ ಒಂದು ವಿದ್ಯಾರ್ಥಿಗಳಿಗೆ ವಾಸಸ್ಥಳದ ಪ್ರಮಾಣ ಪತ್ರ ಅವಶ್ಯಕತೆ ಇರುತ್ತೆ. ಅಥವಾ ಕರ್ನಾಟಕ ರಾಜ್ಯದಲ್ಲಿ 1ರಿಂದ 10ನೇ ಕ್ಲಾಸ್ ಓದಿದ್ದೀರಾ ಅಂದರೆ ನೀವು ಇಂಗ್ಲೀಷ್ ಮೀಡಿಯಮಾರ ಓದಿರಿ, ಕನ್ನಡ ಮೀಡಿಯಮಾರ ಓದಿರಿ, ಕನ್ನಡ ಮಾಧ್ಯಮ ಕರ್ನಾಟಕ ಅಭ್ಯರ್ಥಿದು ಎಲ್ರಿಗೂ ಕಂಪಲ್ಸರಿ ಇರುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಅಭ್ಯರ್ಥಿ ಅಂತ ಏನಿದೆಯಲ್ಲ ಅದು ಎಲ್ರಿಗೂ ಕಂಪಲ್ಸರಿ ಇರುತ್ತೆ ವಿದ್ಯಾರ್ಥಿಗಳು, ಅದನ್ನಂತೂ ಎಲ್ಲರೂ ತೆಗೆಸಿಕೊಳ್ಳಿ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ ಸೇಮೇ ಇದೆಲ್ಲ 1ರಿಂದ 10 ವರ್ಷದ ತನಕ ನಿಮ್ಮ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ, ಅದರ ರಿಸರ್ವೇಷನ್ ಅಪ್ಲೈ ಮಾಡಿದ್ದೀರಾ ಅಂದರೆ 10 ವರ್ಷ ಸಾಕು. ಅಥವಾ ನನಗೆ ಕನ್ನಡ ಮಾಧ್ಯಮ ರಿಸರ್ವೇಷನ್ ಇಲ್ಲ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಮಧ್ಯೆ ಓದಿದ್ದೀನಿ ಹಂಗೆ ಅಂದರೆ 7 ವರ್ಷದಲ್ಲಿ ನೀವು ಸ್ಟಡಿ ಮಾಡಿರೋ ಬಗ್ಗೆ ಒಂದು ಪ್ರೂಫ್ ಬೇಕು ಅವರಿಗೆ ಅಷ್ಟೇ, ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ. ನಂತರ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಿಲ್ಲ, ಅದರ ಪ್ರಿಂಟ್ಔಟು ಅಪ್ಲಿಕೇಶನ್ದು ಜೆರಾಕ್ಸು ಅದೆಲ್ಲ ಬೇಕಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದ ಮೀಸಲಾತಿ ಬೇಕು ಅಂದರೆ ಅನುಬಂಧ 1 ಥರನೇ. ಸೊ 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿರೋದ್ರ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಿರುತ್ತೆ. BO ಅವರ ಸೈನ್ ಆಗಿರಬೇಕಾಗುತ್ತೆ, ಅದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೈನ್ ಕೂಡ ಆಗಿರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ತಹಸೀಲ್ದಾರರಿಂದ ವಾಸಸ್ಥಳದ ಪ್ರಮಾಣ ಪತ್ರ ಯಾರಿಗಂದರೆ ಸೊ ಡೈರೆಕ್ಟಾಗಿ SLC PUC ಪರೀಕ್ಷೆನ ಕಟ್ಟಿದವರಿಗೆ, ಮುಕ್ತ ಶಾಲೆಯವರಿಗೆ, ಕರ್ನಾಟಕ ಅಭ್ಯರ್ಥಿ ಅಂತ ಪರಿಗಣಿಸೋದಕ್ಕೆ 7 ವರ್ಷ ವಾಸಸ್ಥಳ ಪ್ರಮಾಣ ಪತ್ರ ಈ ಒಂದು ವಿದ್ಯಾರ್ಥಿಗಳಿಗಿರುತ್ತೆ. ಗಡಿನಾಡು ಕನ್ನಡಿಗರಿಗೆ ವಾಸಸ್ಥಳ ಪ್ರಮಾಣ ಪತ್ರ ಅವಶ್ಯಕತೆ ಇರುತ್ತೆ. ವಿಶೇಷ ಗುಂಪುಗಳ ಆಯ್ಕೆ ಬಯಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಇರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇನ್ನೊಂದು ಮತ್ತೊಂದಂದರೆ ಅದರ ಸ್ಟಡಿ ಸರ್ಟಿಫಿಕೇಟ್ ಬೇಕಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರದಿಂದ ಎಲ್ಲರೂ ನೀವು ಟೀಚರಾಗಿ ವರ್ಕ್ ಮಾಡ್ತೀರಾ ಇನ್ನೊಂದು ಮತ್ತೊಂದು ಅನ್ನೋ ಟೈಮಲ್ಲಿ, ಸೊ ಅವ್ರಿಗೆ ನೇಮಕಾತಿ ಪ್ರಾಧಿಕಾರದಿಂದ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದು ಬೇಕಿರುತ್ತೆ. 371J ಪ್ರಕಾರ ಮಾಡಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದರ ಒಂದು ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗಿರುತ್ತೆ. 371J ಸೆಲೆಕ್ಟ್ ಮಾಡಿದರೆ ನೀವು. ಮತ್ತು ಈ ಥರ ಅವಶ್ಯಕ ದಾಖಲಾತಿಗಳು 3 ದಾಖಲಾತಿಗಳು ಏನು ಕೊಟ್ಟಿದ್ದಾರೆ ಬೇರೆ ಬೇರೆ ಬೇಕು ಅಂತ, ಆಧಾರ್ ಕಾರ್ಡು, ಪೇರೆಂಟ್ಸ್ ಆಧಾರ್ ಕಾರ್ಡು, ಫೋಟೋಗಳು ತೊಗೊಂಡೋಗಿರಿ.
ಪ್ಯಾನ್ ಕಾರ್ಡು ಬೇಕಾಗಿಲ್ಲ, ವೋಟರ್ ಐ ಡಿ ಬೇಕಿಲ್ಲ, ಆಲ್ಮೋಸ್ಟ್ ತೊಗೊಂಡೋಗಿರಿ ಏನೇನು ನಿಮ್ಮ ಹತ್ರ ಇರ್ತಾವಲ್ಲ ಡಾಕ್ಯುಮೆಂಟ್ಸ್ ಅಂದ್ಬಿಟ್ಟು ಅದನ್ನೆಲ್ಲ. ಸೊ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ರಿಜೆಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅನರ್ಹ ಅಂತ ಆ ಸಂದರ್ಭದಲ್ಲಿ ಏನಾದರೂ ನೀವು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ನನ್ನೆಲ್ಲ ಅವ್ರು ನಿಗದಿಪಡಿಸ್ತಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅನೆಕ್ಸಸ್ 6 ಪ್ರಕರಣ ಜೋಡಿಸ್ಕೊಂಡು ಹೋಗಿರಿ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಅಪ್ಡೇಟ್ ಮಾಡಿದ್ಮೇಲೆ ವೆಬ್ಸೈಟಲ್ಲಿ ಎಡಿಟಿಂಗು ಕೂಡ ಅವಕಾಶ ಇರುತ್ತೆ, ಸಣ್ಣ ಪುಟ್ಟ ಏನಾದ್ರು ಎಡಿಟಿಂಗ್ ಮಾಡ್ಸಂಗಿದ್ರೆ ಮಾಡಿಸ್ಬೋದು. ಇದೆಲ್ಲ ಆದಮೇಲೆ ಅವ್ರು ಅಪ್ಡೇಟ್ ಮಾಡಿದ್ಮೇಲೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟ ಆಗುತ್ತೆ ಅಂತ ಹೇಳಿದರೆ. 10 ನಿಮಿಷ ಆಗೋಗಿದೆ, ಎಷ್ಟು ಜನ ವಿಡಿಯೋ ನೋಡಿದ್ರೆ ಫುಲ್ ಗೊತ್ತಿಲ್ಲ, ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹಾಗಾಗಿ ಲೇಟ್ ಆಗುತ್ತೆ. ಸ್ಟಾರ್ಟಿಂಗ್ 1-2 ನಿಮಿಷ ಹೇಳಿರ್ಬೋದು ಅಂದ್ಕೊತೀನಿ, ಬಿಡಿ ಪರವಾಗಿಲ್ಲ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವಿಡಿಯೋ ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ, ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್, ಬೆಲ್ ಐಕನ್ ಕ್ಲಿಕ್ ಮಾಡಿ.